ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಅದ್ಭುತಗಳನ್ನ ಮಾಡಲು ಯೇಸು ನಮಗೆ ಅಧಿಕಾರ ಕೊಟ್ಟಿದ್ದಾನೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 17ರಿಂದ 20ನೇ ವಾಕ್ಯ. ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ, ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದನು. ಆಮೆನ್. ಒಬ್ಬ ಪ್ರಬುದ್ಧ ಖಗೋಳ ಶಾಸ್ತ್ರಜ್ಞ ಸೈಮನ್ ಟೆಂಕ್ ಅವರು ಸೂರ್ಯನ ಬಗ್ಗೆ ಅಧ್ಯಯನ ಮಾಡಿದರು ಮತ್ತು ಅತಿ ನೂತನ ಸ್ವಯಂ ನಿರ್ಮಿತ ದೂರದರ್ಶಕವನ್ನು ಬಳಸಿಕೊಂಡು ನಾಸಾಕ್ಕಿಂತ ಉತ್ತಮವಾಗಿ ಫೋಟೋಗಳನ್ನು ತೆಗೆದರು. ಅಪೊಸ್ತಲನಾದ ಪೌಲನು ತನ್ನ ದಿನಗಳಲ್ಲಿ ಎಲ್ಲರಿಗಿಂತಲೂ ಉತ್ತಮವಾಗಿ ದೇವರ ಸೇವೆ ಮಾಡಿದನು. ನಿಮ್ಮನ್ನು ನೀವು ಮಿತಿಗೊಳಿಸಿಕೊಳ್ಳಬೇಡಿ. ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ಎಂದು ಯೇಸು ಹೇಳಿದ್ದಾನೆ. ಫಿಲಿಪ್ಪನೆಂಬ ಸರಳ ವ್ಯಕ್ತಿ ಇಡೀ ಸಮರ್ಯವನ್ನ, ಲೋಕವನ್ನ ಅಲ್ಲಕಲ್ಲೋಲ ಮಾಡಿದನು. ದಯವಿಟ್ಟು ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯವನ್ನ ಪೂರ್ತಿಯಾಗಿ ಓದಿರಿ. ಅಂತಿಮವಾಗಿ ಎಲಿಷನು ತನ್ನ ಯಜಮಾನ ಎಲಿಯನಿಗಿಂತ 2 ಪಟ್ಟು ಅದ್ಭುತಗಳನ್ನ ಮಾಡಿದನು. ಹಾಗಾದರೆ ಯೋಹಾನ 14ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಯೇಸು ಏನು ಹೇಳಿದ್ದಾನೆಂದು ನೋಡಿರಿ. ಹಾಗಾದರೆ ನಿಮ್ಮನ್ನು ತಡೆಯುವವರು ಯಾರು? ಆಮೆನ್. ಫಿಲಿಪ್ಪ ಸಮಾರ್ಯವನ್ನು ಬದಲಾಯಿಸಿದನು. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 4ರಿಂದ 6ನೇ ವಾಕ್ಯ. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ, ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ, ಅವನು ಹೇಳಿದ ಸಂಗತಿಗಳಿಗೆ ಏಕ ಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಆಮೇನ್. ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.